संवहन्तम् आदित्यवर्णं तमासस्तु परस्तातं साम्बजे नमः पार्वती हर नमः पार्वती शिव नमः पार्वती हर महादेव प्रजन्यो संवत्सरोष्ट ओम शांति 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 सर्वशांतिरस्तु अमृताभिषेकोस्तु हिरण्याभिषेकोस्तु सुवर्णाभिषेकोस्तु सर्वे जनाः सुखिनो भवन्तु। ನೋಡಿ ಈ ಕಡೆ ನೋಡಿ ಸರ್ ಸೀತಾರಾಮ್ ಸರ್ ಸ್ವಲ್ಪ ಇಂದ ಬನ್ನಿ. ಅಲ್ಲೊಂದು ಬಿನ್ಗೆ ನೀರು ಕಳಿಸಿದ ಬಿನ್ಗೆ ಸರ್ವಕಾಲೇಶಿನಾಯ ಪರಿಪೂರ್ಣ ಸುಖಾತ್ಮನೆ ಮಧುಕರ್ಕಂ ಮಹಾದೇವ ಕಲ್ಪಯಾಮಿ ಪ್ರಸೀದಮಃ. ಕಪ್ಪನ ಗೇಟು ಅದು ಸ್ಪ್ರಿಂಗು ಅದು ಎತ್ತಿದ್ದಂಗೆ ಇಲ್ಲಿ ನೀರು ಇಲ್ಲಿಂದ ಮುಂದಕ್ಕೆ ಪೈಪ್ ನೀವೆಲ್ಲ ಆ ಕಡೆ ಹೋಗ್ಬೇಕಂತ ರಮಣ ಚೀಫ್ ಇಂಜಿನಿಯರ್ ಬನ್ನಿ ಸರ್ ಸರ್ ಬನ್ನಿ ಈ ಕಡೆ ನೋಡಿ ಸ್ವಲ್ಪ ಸರ್ ಎಲ್ಲ ಆ ಕಡೆ ತಿರುಗಿ ಆ ಕಡೆ ಆ ಕಡೆ ಅಂತ ತಿರ್ಕೊಳ್ಳಿ ಆ ಕಡೆ ತಿರ್ಕೊಳ್ಳಿ ಬನ್ನಿ ಆ ಕಡೆ ಬನ್ನಿ ಇಲ್ಲ ಇಲ್ಲ ನಾನು ತೆಗಿತೀನಿ ಹೆಚ್ಚು ಹೆಚ್ಚು ಕೆಲಸ ಅವ್ರು ಆಗಬೇಕು, ಈಗ ಆಗಬೇಕು, ನಿಮಗೆಲ್ಲ ದೊರೆಯಲಿ ಅಂತೇಳಿ ಬೇಳೆ ಫಲ ಆಗಿದೆ, ಊಟಕ್ಕೋಸ್ಕರ ಕರೆಸಿದ್ದಾರೆ ಅಂತೇಳಿ ಅವರಿಗೆ ಅತ್ಯವಶ್ಯವಾಗಿ ಕೆಲಸ ಮಾಡುವಂಥ ಕಾಲ ಇದೆ. ವಿಶೇಷವಾಗಿ ನಮ್ಮ ಶಶಿ ಹೇಳಿದ ನಮ್ಮ MLAಗಳು ಯಾರು ಕೆಲಸ ಮಾಡಿ ಇಲ್ಲಿವರೆಗೆ ಕೆಲಸ ಮಾಡ್ತಾ ಇದ್ರು, ಅವನು MLA ಆಗಿ ಬಿಡಲಿಲ್ಲ. ಒಂದ್ಸರಿ MLA ಚೇಂಜ್ ಮಾಡಿಬಿಡೋರು, ಅವ್ರ ಕೈಲಿತ್ತು ಅದು, ಎರಡನೇ ಸಾಲ ನಿಮಿಷ ಆಗಿಬಿಡೋದು. ಹೀಗಾಗಿ ತಾಲೂಕು ಬದಲಾಯಿತು. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ನಾವೆಲ್ಲ ಶಿವನ ಒಂದು ಕಡೆ ಸೇರ್ತಾ ಇತ್ತು. ಸ್ವಲ್ಪ ಹನ್ನೊಂದಾಗ ಹೋದ ಕೂಡಲೇ ಹಸಿಕರಿಗೆ ನಿಲ್ಲಿಸಿದ್ವಿ. ಒಂದು ಕಡೆ ನಮ್ಮ ನಂಜುಂಡಪ್ಪ ಇಲ್ಲೇ ಕೂತಾನೆ ಕಡಲೆ ಮೇಲೆ. ಆ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು, ಶಿವಲಿಂಗೇಗೌಡ MLA ಆಗದೆ ಹೋದರೆ ನಾನು ಲಿಂಗವನ್ನು ನಾಯಿಕೊಳ್ಳಿ ಕಟ್ಟಿಬಿಡ್ತೀನಿ ಅಂತ ಹೇಳಿದೆ. ನಂಜುಂಡದಾನೆ. ಅಲ್ಲಿಂದ ಮುಂದೆ ಈ MLAಗಳ ಕತೆ ಬಂತು. ಸಾಯವರೆಗೆ ಅವನೇ MLA ಅಂತ ಹೇಳಿದೆ. ನಮಗೆ ಗೊತ್ತಿದೆ ಅರಸೀಕೆರೆ ತಾಲೂಕು ಆಗ ನಾಡಿ ಗೊತ್ತು ನನಗೆ, ಯಾವ ಕಾಲದಲ್ಲಿ ಯಾರೋ ತರಬೇಕು ಯಾರೋ ಇಳಿಸ್ಬೇಕು ಅಂತೇಳಿ. ಹಾಗಾಗಿ MLA ಮಾಡೋದು ಗೊತ್ತಿತ್ತು ನನಗೆ, ಇಳಿಸೋದು ಗೊತ್ತಿತ್ತು ನನಗೆ. ಯಾಕಂದರೆ ಕೋಡಿ ಮಠ ಒಂದು ಜಾತಿ ಮಠ ಅಲ್ಲ, ಸರ್ವ ಜನಾಂಗದ ಮಠ ಅದು. ಎಲ್ಲರ ಪ್ರೀತಿ ವಿಶ್ವಾಸ ಗೌರವ ಮಠಕ್ಕಿದೆ. ಹಾಗಾಗಿ ಶಿವಲಿಂಗೌಡರು ಯಾರೇನು ಮಾಡೋಕ್ಕಾಗಲ್ಲ. ನಮ್ಮದು ಒಂದು ಆಸೆ, ಒಂದ್ಸರಿ ಮಂತ್ರಿ ಆಗಬೇಕು. ಈಗ ಬರ್ರಿ ಬಿದ್ದೆ ಕಾರ್ಮಿಕರು ಅಂತ ನಿನ್ನ ಗೂಡನ್ ಕಾರ್ಬರು ತನದ ಕಳೆಯ ನಾನು ನೀವು ಮಂತ್ರಿ ಆಗ್ತಾರೆ. ಹಾಗೆ ಅವ್ರು ಹೇಳಿದಾಗ ಕೋಪ ಇದೆ, ಕೋಪ ಯಾರಿಗಿರಲ್ಲ, ಕೋಪ ಬೇಕು.
ಎದ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಒಳ್ಳೇದಾಗಲಿ. ನಿಮಗೆ ಟೈಮ್ ಇಲ್ಲ. ತಾಲೂಕ್ನರು ಮಾತ್ರ ಕೃಷ್ಣಾ ದೇಶದಲ್ಲಿ ಸೇರಿದೆ. ನಮಗೆ ನೀರು ಹತ್ತಲ್ಲ ಕೃಷ್ಣ, ಆದ್ರೆ ನಮ್ಮನ್ನು ಕೃಷ್ಣ, ನಮ್ಮ ನೀರು ಇಲ್ಲಿ ಬಿದ್ದದ್ದು ಎಲ್ಲ ಕೃಷ್ಣ ಕರೆಯುತ್ತೆ, ಅದರಿಂದ ನಮ್ಮನ್ನು ಕೃಷ್ಣ. ಆ ಕಡೆ ಕಾವೇರಿ ಕರೆಯುತ್ತೆ, ಅವರೆಲ್ಲ ಕಾವೇರಿ. ಇನ್ನೇನು ಇಲ್ಲ ಮ್ಯಾಜಿಕ್ ಅಲ್ಲಿ, ಎರಡೇ ಮ್ಯಾಜಿಕ್. ಹಾಗೆ ನೀರು ಹತ್ತಲ್ಲ ಅರಸೀಕೆರೆಗೆ, ಈ ಕಡೆಯಿಂದಲೂ ಹತ್ತಲ್ಲ, ಆ ಕಡೆಯಿಂದಲೂ ಹತ್ತಲ್ಲ. ಇಲ್ಲಿಂದ ಹಿಡಿದು ಕೋಲಾರದವರೆಗೆ ಈ ಸಮಸ್ಯೆ ಇತ್ತು. ಯೋಜನೆಯನ್ನ ರೂಪ ಮಾಡಿಕಬೇಕು. ಆವಾಗ ಪರಮಶಿವಯ್ಯನವರ ಹೆಸರನ್ನ ಹೇಳಿದ್ರು. ಅವರ ಹೆಸರನ್ನ ನಾವು ಅಜರಾಮರವಾಗಿ ಇಟ್ಕೋಬೇಕು. ಈ ನಾವು ಏನು 20 ಸರಳ ಸ್ವಭಾವದವರು ಅಂದ್ರೆ, ನೋಡಪ್ಪ ಇನ್ನೇನು ಇಲ್ಲ, ಏನಾದ್ರು ನಿಮ್ಮ ಅರಸೀಕೆರೆಗೆ ನೀರು ಬರಬೇಕು ಅಂದ್ರೆ ಏನು ಸಮುದ್ರ ಸೇರ್ತಕ್ಕಂಥದ್ದೆಲ್ಲ ನೀವೊಂದು ಸಂಘಟನೆ ಮಾಡಿ ಅಂತ. ನಾವು ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದು ಪರಮಶಿವಯ್ಯನವರನ್ನ ಕರೆಸ್ತು. ಆ ಸಭೆಗೆ ಎಲ್ಲ MLAಗಳು ಸೇರಿದ್ದು ನಾವು 27. ನಮ್ಮದು ಕೃಷ್ಣನೂ ಇಲ್ಲ, ಕಾವೇರಿನೂ ಇಲ್ಲ. ನಮ್ಮ 27 ತಾಲೂಕುಗಳನ್ನು ಏನ್ ಮಾಡ್ತೀರಿ? ನಮ್ಮನ್ನು ಅನಾಥರು ಮಾಡ್ತೀರಾ? ಇಲ್ಲ ನಮ್ಗೇನು ಯೋಜನೆ ಕೊಡ್ತೀರಿ ಅಂತಕ್ಕಂಥದ್ದು ಪ್ರಾರಂಭ ಆಗಿ, ಆವಾಗ ಈ ಶಿವಲಿಂಗವರು ಶಾಸಕರಾದಾಗ ನಮ್ಮ ಸರ್ಕಾರ ಇರಲಿಲ್ಲ. ಅವತ್ತು ಅವರು ಇದಕ್ಕೆ ಅರ್ಜಿ ಹಾಕಿದ್ರು. ಏಕೆಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ಹುಟ್ಟಿ ಇವತ್ತು ತುಮಕೂರು ಹತ್ತ ನೀರು ಹೋಗುತ್ತೆ. ಆದರೆ ಈ ರಾಜ್ಯವನ್ನ, ಈ ದೇಶವನ್ನ, ಈ ಜಿಲ್ಲೆಯನ್ನ ಆಡಳಿತ ಮಾಡಿದ ನಾಯಕರು ಅರಸೀಕೆರೆ ತಾಲೂಕಿಗೆ ನೀರು ಬಿಡಕ್ಕೆ ಅದಿನ ಕಾಲದಲ್ಲಿ ಇಷ್ಟಪಡಲಿಲ್ಲ. ಯಾಕೆಂದ್ರೆ ಈ ದೇಶದ ಪ್ರಧಾನಿಗಳಾಗಿದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, ಸಚಿವರಾದರೆಲ್ಲ ಅರಸೀಕೆರೆ ಅಂದ್ರೆ ಪರಮ ಪೂಜ್ಯರಿಗೆ ಗೊತ್ತು. ಇವತ್ತು ಅರಸೀಕೆರೆಗೆ ಎತ್ತಿನೊಳಗೆ ನೀರು ಬರ್ತಿರ್ಲಿಲ್ಲ. ಅವರ ಶ್ರಮ, ಅವರ ಬೆವರು, ಅವರ ಕಣ್ಣೀರು ಸಹ ಈ ಒಂದು ಯೋಜನೆಯಲ್ಲಿ ಇದೆ. ಇಂಥ ಒಬ್ಬರು ನಾಯಕನ ಪಡೆದಂತ ನಾವು ಜಿಲ್ಲೆಯ ತಾಲೂಕಿನ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಕ್ ಇಷ್ಟಪಡ್ತಾ, ಇವತ್ತು ಅರಸೀಕೆರೆಯಲ್ಲಿ ಏನು ಅಂತರ್ಜಲ ಕುಸಿದು ಹೋಗಿತ್ತು, ಏನು ಎತ್ತಿನೊಳಗೆ ನೀರು ಬರೋದು ಲೇಟ್ ಆಗುತ್ತೆ, ಅವರಿಗೆ ಗೊತ್ತು. ಇದಕ್ಕೆ ಸಾಕಷ್ಟು ದುಡ್ಡು ಬೇಕು ಅಂದಾಗ ಲೇಟ್ ಆಗುತ್ತೆ ಅಂದಾಗ ಅಂತರ್ಜಲ ಕುಸಿದು ಹೋದಾಗ ಅಲ್ಲಲ್ಲೇ 2 ರಿಂದ 2.5 ಸಾವಿರ ಚೆಕ್ ಡ್ಯಾಮ್ಗಳನ್ನ, ಅವು ದೊಡ್ಡ ದೊಡ್ಡ ಕೆರೆ ಅಂತ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಇವತ್ತು ಅಂತರ್ಜಲವನ್ನ ಏನು 1000 ಅಡಿ ಬೋರ್ ಕೊಡೋದು ನೀರು ಬರ್ತಿರ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು 100-150 ಅಡಿಗೆ ನೀರು ಬರಕ್ಕೆ ಸನ್ಮಾನ್ಯ ಶಿವಲಿಂಗೇಗೌಡರು ಚೆಕ್ ಡ್ಯಾಮ್ ಮುಖಾಂತರ ಈ ಒಂದು ಮಳೆ ನೀರನ್ನು ಆಕರ್ಷಣೆ ಮಾಡಿ ಇದರಲ್ಲಿ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಲಾರ ಶ್ರೀನಿವಾಸಪುರ ಜಿಲ್ಲೆಗೆ ನೀರು ತಗೊಂಡು ಹೋಗ್ಬೇಕು ಅನ್ನೋದು. ಅದರ ಮಧ್ಯದಲ್ಲಿ ಅರಸೀಕೆರೆ ಮೊದಲನೇ ಕುಡಿಯುವ ನೀರಿನ ಫಲಾನುಭವಿ ಜಿಲ್ಲೆ. ಈ ಜಿಲ್ಲೆಗೆ ನಾನು ನೀರು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ನೋಡಿದಂಗೆ ಸುಮಾರು ಒಂದು 2 ವರ್ಷಗಳಿಂದ MLA ಸಾಹೇಬರು ಬಹಳ ಶ್ರಮ ಅಂದ್ರೆ ತಪ್ಪು, ಅವರ ಬಹಳ ಪರಿಶ್ರಮ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಈ ಕಾಮಗಾರಿನ ಅಪ್ರೂವಲ್ ಮಾಡಬೇಕಾದ್ರೆ ಎಷ್ಟು ಓಡಾಡ್ತಾರೆ ಅಂದ್ರೆ, ಪ್ರತಿಯೊಂದು ಹಂತದಲ್ಲೂ ನಾವು ಒಂದು ಸತಿ ಬೋರ್ಡ್ ಮೀಟಿಂಗ್ ಅಲ್ಲಿದ್ವಿ. ಈ ಸಬ್ಜೆಕ್ಟ್ ಬಂದಿತ್ತು. ಅಲ್ಲಿ ತುಂಬಾ ಸಬ್ಜೆಕ್ಟ್ ಇದಂದ್ರೆ, ಇದು ಪ್ರಥಮ ಜಿಲ್ಲೆ ಆದ್ರೆ ಕೊನೆ ಜಿಲ್ಲೆ ಕೋಲಾರ. ಇಲ್ಲಿಂದ ಅಲ್ಲಿ ತಕ್ಕನು ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಕೂಡ ಎಲ್ಲಾ ಪ್ರಸ್ತಾವನೆಯನ್ನು ಇಟ್ಟಿದ್ರು. ಆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಡೆಫರ್ ಆಗಿ ಇದೊಂದೇ ಸಬ್ಜೆಕ್ಟ್ ಅಪ್ರೂವಲ್ ಆಗಿತ್ತು. ಅಷ್ಟು ಶ್ರಮ ವಹಿಸಿದ್ರು ಅಂದ್ರೆ ನಮಗೂ ಬಿಟ್ಟಿಲ್ಲ. ಅಷ್ಟು ಹಗಲು ರಾತ್ರಿ ಅನ್ನಂಗೆ ನಮ್ಮ ಕೈಲೂ ಕೂಡ ಕೆಲಸ ಮಾಡಿಸಿ ನೀರು ಕೊಡ್ಲೇಬೇಕು ಅಂತ ಬಿಟ್ಟು ಬಹಳ ಪರಿಶ್ರಮ ಪಟ್ಟು ಸಾಹೇಬರು ಮಾಡಿದ್ರು. ಅದರ ಒಂದು ಫಲ ಇವತ್ತು ಸುಮಾರು 12 ವರ್ಷಗಳಾದ್ರೂ ಕೂಡ ನೀರು ಕೊಡ್ಬೋದು. ವರ್ಕ್ ಅಪ್ರೂವಲ್ ಆಯ್ತು, ಸರಿ. ಆಮೇಲೆ ನೀರು ಬರ್ಬೇಕಲ್ಲ, ಅದಕ್ಕೆ ಮೇನ್ ನಮ್ಮ ಎತ್ತಿನೊಳಗೆ ಒಂದು ತೊಡಕು ಅಂತ ಆಗಿದ್ದು ಫಾರೆಸ್ಟ್ ಕ್ಲಿಯರೆನ್ಸ್. ಅದಕ್ಕೂ ಕೂಡ ಸಾಹೇಬರು ಎಷ್ಟು ಹೋರಾಟ ಮಾಡಿದ್ರು ಅಂದ್ರೆ, ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ಗೂ ಕೂಡ ಮಾತಾಡಿ, ಲೋಕಲ್ ಎಲ್ಲಾ ಜಿಲ್ಲೆಯ ಅಧಿಕಾರಿಗಳಿಗೆಲ್ಲ ಕೂಡ ಮಾತಾಡಿ, ಪ್ರತಿಯೊಂದು KDP ಮೀಟಿಂಗ್ ಅಲ್ಲೂ ಕೂಡ ಸಾಹೇಬರು ಬಿಟ್ಟಿಲ್ಲ. ಜಿಲ್ಲಾ ಮಟ್ಟದಾಗಲಿ ತಾಲೂಕು ಮಟ್ಟದಲ್ಲಿ ಎಲ್ಲದೂ ಹಿಂದೆ ಕ್ಲಿಯರ್ ಆಗಿದೆ. ಸರ್ಕಾರನು ಕೂಡ ಅದು ಸಾಹೇಬ್ರು ಕೂಡ ಏನಾರ ಮಾಡಿ ಈ ವರ್ಷ ನೀರು ತರಲೇಬೇಕು ಅಂತ ಹೇಳ್ಬಿಟ್ಟು ನಮಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಬೈ ಅಕ್ಟೋಬರ್, ಈ ವರ್ಷದ ಅಕ್ಟೋಬರ್ ಕೊನೆ ಹಂತಕ್ಕೆ ಅಟ್ಲೀಸ್ಟ್ ನಮ್ಮ ತಾಲೂಕಿಗೆ ನೀರು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿ ಅವರು ಬಹಳ ಪಳ್ಳ ತೊಟ್ಟು ಪ್ರತಿ ಹಂತದಲ್ಲೂ ಕೂಡ ಸಾಹೇಬರು ಇದಕ್ಕೆ ಫಾಲೋ. ಇಟ್ ಇಸ್ ನಾಟ್ ಈಸಿ. ಈ ಒಂದು ಸಂದರ್ಭದಲ್ಲಿ ಸುಮಾರು 148 ಕೋಟಿ ರೂಪಾಯಿನ ಅನುದಾನವನ್ನ ತರುವಂತದ್ದು ಈಸಿ ಕೆಲಸ ಅಲ್ಲ.
ಆದ್ರಿಂದ ಅಂದ್ರೆ ಅಟ್ಲೀಸ್ಟ್ ಎತ್ತಿನೊಳ್ಳೆ ನೀರನ್ನ ಅದ್ರ ಫಲ ಏನಾಗಬೇಕಾಗಿತ್ತು, ಅದು ಒಂದು ಡೆಸ್ಟಿನಿ, ಯಾರಿಗೆ ನೀರು ಸೇರ್ಬೇಕಾಯ್ತು ಅದು ಒಂದು ಸೇರುವಂತ ಸಮಯ ಬಂದಿದೆ. ನಮ್ಗೆಲ್ಲ ಬಹಳ ಖುಷಿ. ಸಾಹೇಬ್ರಿಗೆ ಈ ಒಂದು ವಿಷಯದಲ್ಲಿ ಬಹಳ ಧನ್ಯವಾದಗಳನ್ನು ಹೇಳಿ, ನಮ್ಮನ್ನು ಕೂಡ ಕರೆಸಿದ್ದಕ್ಕೆ ಬಹಳ ಧನ್ಯವಾದ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.